ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಗೈಸ್, ನಾವು ಮತ್ತೆ ನೋಟ್ ಬುಕ್ ಇಟ್ಕೊಂಡು ಬಂದಿದ್ದೀವಿ. ಸೊ ಅದೇನಪ್ಪ ಅಂತ ಅಂದರೆ ಹೊಸ ಚಾಲೆಂಜ್ ಅಲ್ಲ, ಒಂದು ಹೊಸ ಗೇಮ್ ಇದು. ಏನು ಗೇಮ್ ಅಂದರೆ ಗೆಸ್ ದ ವರ್ಡ್ ಅಂತ. ಸೊ ಇವಾಗ ಹೆಂಗಪ್ಪ ಅಂದರೆ ನಾನೊಂದು ವರ್ಡ್ ಇಟ್ಕೋತೀನಿ, ಇವರೊಂದು ವರ್ಡ್ ಇಟ್ಕೋತಾರೆ. ಓಕೆನಾ? ಆ ವರ್ಡ್ನ ಗೆಸ್ ಮಾಡಬೇಕು ಯಾವ ವರ್ಡು ಅಂತ ಹೇಳಿ. ಸೊ ಒನ್ ಬೈ ಒನ್ ಲೆಟರ್ ಹೇಳ್ತಾ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಒಂದೊಂದು ಆಲ್ಫಾಬೆಟ್ ಆರ್ಡರ್ ವೈಸ್ ಅಂತ ಏನಿಲ್ಲ, ನಾರ್ಮಲ್ ಮಧ್ಯದಲ್ಲಿ ಹಿಂಗೆ ಹೇಳ್ತಾ ಅದೇ. ಹೋಗ್ಬೋದು. ಸೊ ಆ ಥರ ಹೇಳಿ ಹೇಳಿ ಗೆಸ್ ಮಾಡಬೇಕು. ಲಾಸ್ಟಲ್ಲಿ ಯಾರು ಫೈನಲ್ ಆಗಿ ಗೆಸ್ ಮಾಡ್ತಾರೆ ಅಂತ. ಸೊ ಇದೊಂಥರ ಸಖತ್ತಾಗಿರುತ್ತೆ ಆಯ್ತಾ. ಇದೊಳ್ಳೆ ಮೈಂಡ್ ಗೇಮ್ ಅಂತಾನೆ ಅನ್ಬೋದು. ಯಾಕಂತಂದರೆ 26 ಲೆಟರಲ್ಲಿ ನಾವು ಯಾವ್ದು ಹೇಳಿರ್ತೀವಿ ಯಾವ್ದು ಬಿಟ್ಟಿರ್ತೀವಿ ಅದೊಂಥರ ಕನ್ಫ್ಯೂಷನ್ ಆಗುತ್ತೆ. ಸೊ ಇದಕ್ಕೆ ಬರೀ ಕಪಲ್ ಗೇಮ್ ಅಂತ ಅಲ್ಲ, ಮಕ್ಕಳು ಕೂಡ ಈಸಿಯಾಗಿ ಮನೇಲಾಗ್ಬೋದು. ಯಾವಾಗ್ಲೂ ಮೊಬೈಲ್ ಕೊಟ್ಟು ಬರೀ ಸ್ಕ್ರೀನ್ ಟೈಮೇ ಕೊಡಬೇಡಿ ಮಕ್ಕಳಿಗೆ. ಸೊ ಈ ಥರ ಗೇಮ್ ಮಾಡಿಸಿ. ಸೊ ಇದೊಂಥರ ಚೆನ್ನಾಗಿರುತ್ತೆ ಗೆಸ್ ಮಾಡೋಕ್ಕೆ. ಸೊ ಅವ್ರ ನಾಲೆಡ್ಜು ಇಂಪ್ರೂವ್ ಆಗುತ್ತೆ. ಸೊ ಏನೋ ಒಂದು ಬ್ರೈನ್ಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಫಸ್ಟಿಗೆ ನಂದು ಏನು ನಂದು ವರ್ಡ್ನ ನಾನು ಬರ್ಕೊಬಿಡ್ತೀನಿ ಗೈಸ್. ಯಾಕಂದರೆ ನೆಕ್ಸ್ಟ್ ನನ್ನ ವರ್ಡ್ ನಾನು ಬರ್ಕೋತಾ ಇದ್ದೀನಿ. ಎಕ್ಸ್ಪ್ಲೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ನನ್ನ ವರ್ಡ್ ಆಯಿತಾ? ನಂದು ಇದು ಎಷ್ಟು ಲೆಟರ್ ವರ್ಡ್ ನಿಮ್ಮದು? 7. ಸೊ ನಂದು ಬಂದ್ಬಿಟ್ಟು ಗೈಸ್ 12. ನಂದು 12. ಬಟ್ ಈಸಿ ಇದೆ, ಈಸಿಯಾಗಿ ಕಂಡುಹಿಡಿಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಎಷ್ಟು ದೊಡ್ಡದು ಇಟ್ಕೋತೀವೋ ಲೆಟರು ಅಷ್ಟು ಬೇಗ ಕಂಡುಹಿಡಿಬೋದು. ಅದು ಹೆಂಗೆ ಅಂತ ನಾನು ಲಾಸ್ಟಲ್ಲಿ ಟ್ರಿಕ್ ಹೇಳ್ತೀನಿ ನಿಮ್ದು. ಟ್ರಿಕ್ ಎಲ್ಲ ಕಲ್ತ್ಕೊಂಡ್ಬಿಟ್ಟವಳೆ ಅವಳು. 7 ನಿಂದು 12. ಓಕೆ 7. ಓಕೆ ಗೈಸ್, 7 ನಂದು. ಸೊ ಇವಾಗ ಅಯ್ಯಪ್ಪ, ಗೆಸ್ ಮಾಡ್ತಾ ಹೋಗ್ಬೇಕು. ಹಾಕ್ರಿಪ್ಪ ಹಾಕ್ರಿ. ಆಲ್ಮೋಸ್ಟ್ ಡಬಲ್, 2 ಕಡಿಮೆ ನನ್ನ ವರ್ಡ್ಗಿಂತ. ಇಷ್ಟೊಂದು ತಗೋಣ. ನೀನು 7, 8, 9 ಇಲ್ಲ, ಆ ವರ್ಡ್ ಅಲ್ಲ, ನೋಡೋಣ. ಸರಿ. ನಾನೇನೆ ಗೆಸ್ ಮಾಡಲಾ? ಸಿ ಇದೆಯಾ ನಿನ್ನ ವರ್ಡಲ್ಲಿ? ಇಲ್ಲ. ಓಕೆ. ಎ ಇದೆಯಾ? ಎ ಇದೆ. ಎಲ್ಲೆಲ್ಲಿದೆ? 9th ಅಲ್ಲಿದೆ. ಒಂದೇನಾ? ಹಾಂ. ಓಕೆ. ಎನ್ ಇದೆಯಾ? ಹಾಂ, 6th. 6 ಅಲ್ಲ? 6 ಅಲ್ಲಿ ಎನ್. ಓಕೆ. ನಾನು ಇವಾಗ ಇ ಇದೆಯಾ? ಇ ಇಲ್ಲ. ಓಕೆ. ಎಲ್ಲಿದೆಯಾ? ಹಾಂ, ಇದೆ, ಸೆಕೆಂಡು. ಹೌದಾ? ಹಾಂ. ಯಾವ್ದು ಗುರು? ಐ ಇದೆಯಾ? ಐ ಇದೆ, ಸೆಕೆಂಡ್. ಎಸ್ ಇದೆಯಾ? ಇಲ್ಲ. ಎಸ್ ಇಲ್ಲ. ಓ ಇದೆಯಾ? ಓ ಇದೆ. ಎಷ್ಟಿದು? 5 ಅಲ್ಲಿ ಮತ್ತೆ 7 ಅಲ್ಲಿದೆ. 5, 7. ಓಕೆ. ನಾನು ಹೇಳ್ಬೇಕಲ್ವಾ? ಹ್ಮ್. ಎ ಇದೆಯಾ? 5th. 5th ಅಲ್ಲಿ ಏನಾ? ಓಕೆ. ನಾನಲ್ವಾ? ಯು ಇದೆಯಾ? ಯು ಇದೆ 11th ಅಲ್ಲಿ. ಒಂದೇನಾ? ಓಕೆ. ಹೆಚ್ ಇದೆಯಾ? ಇಲ್ಲ. ಬಿ ಇದೆಯಾ? ಬಿ ಇಲ್ಲ. ಆರ್ ಇದೆಯಾ? ಇಲ್ಲ. ಆರ್ ಇಲ್ಲ. ಸಿ? ಸಿ ಇಲ್ಲ. ಇ? ಡಿ? ಡಿ ಇಲ್ಲ. ಎಫ್? ಇಲ್ಲ. ಇಲ್ಲ. ಎಮ್ ಇದೆಯಾ? ಹಾಂ. ಎಮ್ಮು ಇಲ್ವಾ ನಿಂದರಲ್ಲಿ? ಏನೇ? ಜಿ? ಜಿ ಇಲ್ಲ. ಅಯ್ಯೋ. ಬಿ ಇದೆಯಾ? ಇಲ್ಲ. ಹೆಚ್? ಹೆಚ್ ಇಲ್ಲ. ಇ? 1 ಮತ್ತೆ 3. ನಂಗೆ ಗೊತ್ತಾಯ್ತು. ಎಲ್ಲ ಹೇಳು. ಎಲಿಫೆಂಟ್. ಇಲ್ಲ. ರಾಂಗ್. ಎಲಿಫೆಂಟ್ ಅಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ನೀನೇ ಗೆಸ್ ಮಾಡ್ಬೇಕು ಇವಾಗ. ಐ. ಐ ಹೇಳಿದ್ದೀನಲ್ಲ. ಜೆ? ಇಲ್ಲ. ಓಕೆ.
ಇವಾಗ ನಾನು ನೆಕ್ಸ್ಟ್ ನಾನಲ್ವಾ? ಹ್ಞೂ ಓ ಇದೆಯಾ? ಇಲ್ಲ. ಯಾವ್ದು ಬಿಡು ಇರೋ ಬರೋವೆಲ್ಲ ಎಲ್. ಇಲ್ಲ ಅಂತವನೆ. ಎಲ್ಲ ಹಾಂ ಎಲ್ಲಿಲ್ಲ. ಯು ಹಾಂ ಎಮ್. ಎಮ್ ಇದೆ 10th ಒನ್. ಒಂದೇನಾ? ಹ್ಞೂ ಒಂದೇ ಅಂದರೆ ಒಂದೇ ಅಂತೀನಿ. ಎಫ್ ಇದೆಯಾ? ಹಾಂ ಎನ್. ಇಲ್ಲ. ಜಿ ಫೋರ್ತ್. 4th ಹಾಂ ನಂಗೆ ಗೊತ್ತಾಯ್ತು. ಇನ್ನೇನು ಮುಗ್ದೆ ಹೋಯ್ತೀವಲ್ಲ ಆಲ್ಮೋಸ್ಟ್. ಗೆಸ್ ಮಾಡಲ? ಹಾಂ ಎಲಿಗೆಂಟ್. ಹಾಂ ಕರೆಕ್ಟ್. ಗೆಸ್ ನಾನು ಗೆಸ್ ನಿಂದು ಯಾವುದು? ಹಿಪ್ಪೋಪೊಟಮಸ್. ಅಯ್ಯಪ್ಪಪ್ಪಪ್ಪ. ಬಟ್ ಈಸಿ. ಎಷ್ಟು ಒಂದು ವರ್ಡೇನೆ ಎಷ್ಟು ಸತಿ ಬರುತ್ತೆ ಹೇಳು, ಬೇಗ ಮುಗ್ದೋಗ್ಬಿಡುತ್ತೆ. ಸೊ ಗೈಸ್ ತುಂಬ ದೊಡ್ಡ ಲೆಟರ್ ಇಟ್ಕೊಂಡ್ರೆ ಅದ್ರದ್ದು ಏನು ಬೆನಿಫಿಟ್ ಅಂತಂದರೆ ಆಲ್ಮೋಸ್ಟ್ ಒಂದೇ ವರ್ಡು ರಿಪೀಟ್ ಆಗಿರುತ್ತಲ್ವಾ, ನೀನು ಸೊ ಹಿಂಗೆಲ್ಲ ಬರ್ಕೊಂಡಿದ್ದ ಇವಾಗ ನಾನು ನೋಡ್ಕೊಂಡು. ಈಸಿಯಾಗಿ ಸಿಕ್ಬಿಡುತ್ತೆ. ನಾನು ಅದಕ್ಕೆ ಟ್ರಿಕ್ ಎಲ್ಲ ಹೇಳೇ ಕೊಟ್ಟಿರಲಿಲ್ಲ. ನೋಡ್ರಿ ಇವ್ನು ಮೋಸ ಮಾಡ್ತಾವನೆ, ನನ್ನ ತಲೆನೇ ಓಡ್ಸಲ್ಲ ಇವನು. ಇವಾಗ ನಂದೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಕಂಡುಹಿಡಿಯೋಕೆ ಟ್ರೈ ಮಾಡ್ತಾನೆ. ಗೈಸ್ ಇನ್ನೊಂದು ಏನು ಗೊತ್ತಾಗೋದು, ಈ ಥರ ಮೈಂಡ್ ಗೇಮ್ ಎಲ್ಲ ಅಂದರೆ ಬೇಗ ಎಲ್ಲ ಬರೋದೇ ಎಲ್ಲ ಸೋತೋಗ್ತೀನಿ ಅಂತ. ಸೊ 1 ಪಾಯಿಂಟ್ ನನಗಪ್ಪಿ. ಬೆಸ್ಟ್ ಆಫ್ 3 ಮಾಡ್ತೀಯ ಅದರಲ್ಲಿ 2 ಮಾಡ್ತೀಯ? 3ನಾ? ಇದರಲ್ಲಿ 1 ಪಾಯಿಂಟ್ ನನಗೆ ಆಲ್ರೆಡಿ ಬಂದಿದೆ. ಓಕೆ ಓಕೆನಾ? ಇವಾಗ ನೆಕ್ಸ್ಟ್ ನೀನು ಇಟ್ಕೊಬಿಟ್ಟಾ? ಇಲ್ಲ ಇಲ್ಲ ಇಲ್ಲ. ಇವಾಗ ನಾನು ಇಟ್ಕೋಬೇಕಲ್ವಾ? ಯಾವ್ದು ಇಟ್ಕೊಳ್ಬೋದು? ನಾನು ಇಟ್ಕೋತೀನಿ. ದೊಡ್ಡದು ಬೇಕಲ್ಲ, ದೊಡ್ಡದೇ ನೆನಪಾಗಲ್ಲ, ಚಿಕ್ಕ ಚಿಕ್ಕವೆಲ್ಲ ಗೊತ್ತಾಗ್ಬಿಡುತ್ತೆ. ನನ್ನ ಸೆಕೆಂಡ್ ವರ್ಡ್ ಬಂದ್ಬಿಟ್ಟು ಇದು. ನಂದು ಇದು ಎಷ್ಟು ವರ್ಡು? 8. 9. ಹಾಂ ಓಕೆ. ಇವಾಗ ಸ್ಟಾರ್ಟ್ ಮಾಡ್ತೇ ಮಾಡಲಾ? ಒಂದು ನಿಮಿಷ. ಸ್ಟಾರ್ಟ್ ಮಾಡ್ತೀಯಾ? ಎ ಇಲ್ಲ. ಎಸ್ ಇದೆಯಾ ನಿಂದ್ರಲ್ಲಿ? 8th. ನಿಂದೆಷ್ಟು? 9 ಅಲ್ವಾ? 8 ಅಲ್ವಾ? ಹಾಂ 8th ಎಸ್ಸಾ? ಹಾಂ ಓಕೆ. ಇ. ಇ ಇದೆ 5th ಒನ್. ಎ ಇದೆಯಾ ನಿಂದ್ರಲ್ಲಿ? 3. ಎ ಬಂದ್ಬಿಟ್ಟು 3ನಾ? ಹಾಂ ಐ. ಐ ಇಲ್ಲ. ಸಿ ಇದೆಯಾ? 4th. ಎಸ್. ಎಸ್ ಇಲ್ಲ. ಎಮ್ ಇದೆಯಾ? ಇಲ್ಲ. ಅದೇ ಎಮ್ ಇದೆಯಾ? ಇಲ್ಲ. ಐ ಇಲ್ಲ. ಯು ಇದೆ ಸೆಕೆಂಡ್ ಒನ್. ನಿಂದ್ರಲ್ಲಿ ಇದೆಯಾ ಯು? ಇಲ್ಲ. ಯು ಓಕೆ. ಬಿ ಫಸ್ಟ್ ಒನ್. ನಿಂದ್ರಲ್ಲಿ ಬಿ ಇದೆಯಾ? ಬಿ ಇಲ್ಲ. ಓಕೆ. ನಾನು ಗೆಸ್ ಮಾಡ್ತೀನಿ, ಹ್ಞೂ ಬೇಗನೆ ಗೆಸ್ ಮಾಡ್ತಾ ಇದ್ದೀನಿ. ಬಟರ್ಫ್ಲೈ. ನಿಂದು? ಡ್ರಕಾರಿಸ್. ಅಮ್ಮೋ. ಬೆಸ್ಟ್ ಆಫ್ 3. ಇನ್ನೊಂದು ನಾನೇ ಗೆಲ್ಲೋದು ಪಕ್ಕ ಅಂತ ನನಗೆ ಇವಾಗ ಅನಿಸ್ತೈತೆ. 1 ಪಾಯಿಂಟ್ ಅವ್ರಿಗೆ ಬಂದೈತೆ, 1 ಪಾಯಿಂಟ್ ನನಗೆ ಬಂದಿದೆ ಗೈಸ್. ನೆಕ್ಸ್ಟ್ ಇನ್ನೊಂದು. ಇವಾಗ ವರ್ಡ್ ನೆನ್ಪು ಬರ್ತಿಲ್ವಲ್ಲ, ನಾನು ಈಸಿಯಾಗಿ ಇಟ್ಕೊಬಿಟ್ಟೆ ಅಲ್ವಾ? ಸರಿ ಅಲ್ಲಿ ಬಿ ಬಂದ ತಕ್ಷಣ ಗೊತ್ತಾಗ್ಬಿಡ್ತು. ರೆಡಿನಾ? ಎಷ್ಟು ಲೆಟರು? 11. 12. ಏನೋ 8 9 ಇವಾಗ 11 12. ಓಕೆ. ಫಸ್ಟ್ನೇದು 7 12. 12 ಹಾ ಏ ಫಸ್ಟ್ ಒನ್ ಅಲ್ಲ ಗುರು, ಸೆಕೆಂಡ್ ಒನ್ ನೋಡು. ಸೆಕೆಂಡ್ ಒನ್ ಹೌದು. ನಿಂದೆಷ್ಟು? ಎಷ್ಟೀಗ ನಿಂದು? 11 ಅಲ್ಲ, ನಂದು 12. 2 3. ಶುರು ಹಚ್ಕೊಳ್ಳೋಣವೇ? ಫಸ್ಟ್ ನೀನು ಹೇಳ್ತೀಯಾ? ಓದ್ಸು. ಯಾರು ಫಸ್ಟ್ ಹೇಳಿದ್ದು? ನೀನೇ ಅನ್ಸುತ್ತೆ. ನೀನು ಹೇಳು ಮತ್ತೆ. ಹೇಳ. ಎ ಇದೆಯಾ? ಇಲ್ಲ. ಓಕೆ. ಇ ಇದೆಯಾ? ಇಲ್ಲ. ಸಿ ಇದೆಯಾ? 11th. 11th ಅಲ್ಲಿ ಸಿನಾ? ಎ ಇದೆಯಾ? ಎ ಇದೆ 7 2 ಅಲ್ಲಿ ಮತ್ತೆ 7 ಅಲ್ಲಿ ಇದೆ. 2 ಅಲ್ಲಿ 7 ಅಲ್ಲಿ ಎ ಇದೆ. ಎಮ್ ಇದೆಯಾ? ಇಲ್ಲ. ಎನ್ ಇದೆಯಾ?
ಎನ್ನು ಇದೆ, ಹಾ 6 ಅಲ್ಲಿ 11 ಅಲ್ಲಿ ಇದೆ. 6 ಆಲ್ರೆಡಿ 11 ಎಷ್ಟು ಇದಾಗ್ಬಿಡ್ತು ಇವಂದು. ನೀನು ಹೇಳಿ ಇವಾಗ. ಸಿಕ್ಕಿಲ್ಲ. ಹೌದಾ ಸಿಕ್ಕಿಲ್ಲ ಒಂದೂ? ಒಂದೇ ವರ್ಡ್ ಅಲ್ವಾ ನಾನು ಗೆಸ್ ಮಾಡಿರೋದಿನ್ನ. ಆರ್ ಇದೆಯಾ? ಇಲ್ಲ. ಜೆ ಜೆ ಇಲ್ಲ. ಎಸ್ ಇದೆಯಾ? ಇಲ್ಲ. ಐ ಐ ಇದೆಯಾ? ಇದೆ. 5th 1 9th 1. ಏನಿರ್ಬೋದು ಇದು? ಫಸ್ಟ್ ಲೆಟ್ರು ಬಿ ಇದೆಯಾ? ಇಲ್ಲ. ಅದೇ ಬಿ ಇದೆಯಾ? ಯಾವುದು ಇಲ್ಲ ಅಂದ್ರೆ ಇನ್ಯಾವ ವರ್ಡ್ ಇದು? ಬಿ ಇದೆಯಾ? ಇಲ್ಲ. ಫಸ್ಟ್ D ಲೆಟ್ರ್ ಇದ್ಯಾ? ಗೊತ್ತಾಗ್ಬಿಟ್ರೆ ನಾನು ಗೆದ್ಬಿಡ್ತೀನಿ. ಡಿ ಇದೆಯಾ? 3 ಮತ್ತೆ 8 ಅಲ್ಲಿದೆ. ಒಂದು ನಿಮಿಷ. 3 ಮತ್ತೆ 8 8 ಅಲ್ಲಿ ಇದೆಯಾ? ಓ ಇದೆಯಾ? ಓ ಇದೆ. ಎಷ್ಟು? 10th. ನಿಂದ್ರಲ್ಲಿ ಓ ಇದೆಯಾ? ಇಲ್ಲ. ಓನು ಇಲ್ವಾ? ಆರ್ ಇದೆಯಾ? ಆರಿಲ್ಲ. ಓಕೆ. ಟಿ ಇದೆಯಾ? ಇಲ್ಲ. ಜಿ? ಇಲ್ಲ. ಜಿನೂ ಇಲ್ವಾ? ಡಿ ಡಿ ಹೇಳಿದ್ನಲ್ಲ. ಡಿ ಹೇಳ್ದೆ. ಓಕೆ. ಇ ಇದೆಯಾ? 6 ಮತ್ತೆ 9 12. 6 9 12. ಒಂದು ನಿಮಿಷ. ಒಂದೆರಡು. ಅಯ್ಯಯ್ಯೋ ಒಂದೇ ನೋಡ್ರಿ ನಂದೆಲ್ಲ ಹಿಂಗೆ ಡಬಲ್ ತ್ರಿಬಲ್ ಲೆಟ್ರ್. 6 ಅಲ್ಲಿ 6 9 12. 6 9 12. ಏನು ಇದು? ಹೇಳ. ಎಲ್. ಎಲ್ಲಿಲ್ಲ. ನಾನು ಅರ್ಧಕ್ಕರ್ಧನೇ ಮುಗಿಸ್ಬಿಟ್ಟಿದ್ದೀನಿ. ಎಫ್ ಇದೆಯಾ? ಇಲ್ಲ. ಅದೇ ಎಫ್ ಇದೆಯಾ? ಇಲ್ಲ. ಹಾಂ ಜಿ ಇಲ್ಲ. ಸಿ ಇದೆಯಾ? ಸಿ ಇದೆ. ಫಸ್ಟ್ ಇದು ತಾನೇ? ಇಲ್ಲ. 3 ಮತ್ತೆ 4. 3 4. 3 4. ಹೆಚ್ ಇದೆಯಾ? ಹೆಚ್ಚಿದೆಯಾ? ಹೆಚ್ಚು ಇಲ್ಲ. ಏನಿರ್ಬೋದು ಇದು? ಹೆಚ್ಚಿಲ್ವಾ? ಯಪ್ಪ ಯಾವ್ದು? ಗೆಸ್ ಮಾಡು. ಏನಿದು ವರ್ಡು? ನಿನ್ಗೆ ಗೊತ್ತೇ ಆಗ್ತಾ ಇಲ್ಲ. ಎಲ್ಲ ಸಿಕ್ಬಿಟ್ಟು ಎರಡು ಬೇಕು ಅಷ್ಟೇ ನಂಗೆ. 1 ಮತ್ತೆ 8 ಗೆಸ್ ಮಾಡೋಕ್ಕೆ ಆಗ್ತಿಲ್ಲಪ್ಪ. ಕೆ ಕೆ ಇಲ್ಲ. ಓಕೆ. ಏ ನೀನು 2 ತಾನೇ ಇದೆ ಅಂದಿದ್ದು? 2 ಮತ್ತೆ 7. ಓಕೆ. ಐ ಇದೆಯಾ? ಫಸ್ಟ್ನೇದು 4ನೇದು. ಫಸ್ಟ್ ಮತ್ತೆ 4th. ಡಿ ಇದೆಯಾ? ನಂಗೆ ಗೊತ್ತಾಯ್ತು. ಹಾಂ ಇಂಡಿಪೆಂಡೆನ್ಸ್. ಕರೆಕ್ಟ್. ಗೊತ್ತಿತ್ತು. ನಿಂದೇನು? ವ್ಯಾಕ್ಸಿನೇಷನ್. ಇಷ್ಟು ಗೊತ್ತಾಗಿಲ್ಲ ನಿಂಗೆ? ಇಲ್ಲ ಇಲ್ಲ. ವ್ಯಾಕ್ಸಿನೇಷನ್. ನಾನು ಏನೇನೋ ಬೇರೆ ಎಲ್ಲ ಯೋಚನೆ ಮಾಡ್ತಿದ್ದೆ. ಎರಡೇ ಬೇಕಾಗಿದ್ದೀನಿ ನನಗೆ. ಅದೇ ನಂಗೆ ಫಸ್ಟ್ನೇದು ಗೊತ್ತಾಗಿ ಬಂದ್ಬಿಟ್ರೆ ನೋಡಿಲಿ ಬಟರ್ಫ್ಲೈಗೆ 3 ಲೆಟರ್ ಅಲ್ಲೇ ಕಂಡು ಹಿಡ್ಬಿಟ್ಟೆ. ಹಂಗೇನೆ ಫಸ್ಟ್ ಲೆಟರ್ ಬೇಕು ನನಗೆ. 2 ರೌಂಡ್ ನಾನು ವಿನ್ ಆಗಿದ್ದೀನಿ ಗೈಸ್. 2 ಮಾರ್ಕ್ಸ್. ಇದು ಸೋತಿದ್ದಾರೆ. ಲಾಸ್ಟ್ ಅಲ್ಲಿ ಇಬ್ರು ದೊಡ್ಡ ವಡೆ ಇಟ್ಕೊಂಡಿದ್ವಿ. ಹೆವಿ ಕಷ್ಟ ಇತ್ತು ಅಲ್ಲ ವ್ಯಾಕ್ಸಿನೇಷನ್. ಈ ಇಂಡಿಪೆಂಡೆನ್ಸ್ ಅಲ್ಲಂತೂ ಐ ಬಂದ್ ಫಸ್ಟ್ ಲೆಟರ್ ಗೊತ್ತಾಗ್ಬಿಟ್ರೆ ಈಸಿ. ಏನಂತ ಗೆಸ್ ಮಾಡ್ಬಿಡ್ಬೋದು. ಇನ್ನೊಂದೇನಂದ್ರೆ ಬರೀ ಇ ಸಿ ಏ ಇಲ್ಲ. ಯಾವ ವರ್ಡ್ ಗೆಸ್ ಮಾಡಿದ್ರು ಇಲ್ವೇ ಇಲ್ಲ. ಒಂಥರ ಮಸ್ತಾಗಿತ್ತು. ಇದೆರಡರಿಗಿಂತ ಲಾಸ್ಟ್ ನನ್ಗೆ ವ್ಯಾಕ್ಸಿನೇಷನ್ ಕಷ್ಟ ಆಯ್ತಪ್ಪ. ಹಿಪ್ಪೋಪೋಟಮಸ್ ನಾನು ಗೆಸ್ಸೇ ಮಾಡಿರ್ಲಿಲ್ಲ. ನಾನು 2 ಗೈಸ್. ಸೊ ಈ ಗೇಮಲ್ಲಿ ನಾನು ವಿನ್ ಆಗಿದ್ದೀನಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಇದು ಬರೀ ಕಪಲ್ ಗೇಮ್ ಅಂತ ಅಲ್ಲ. ಸೊ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ. ಮಕ್ಕಳಿದ್ರೆ ಅವ್ರ ಹತ್ರನೂ ಟ್ರೈ ಮಾಡಿಸಿ ನೋಡಿ ಒಂಥರ ಎಷ್ಟು ಮಜಾ ಇರುತ್ತೆ ಅಂತ. ಸೊ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿರುತ್ತೆ. ಒಳಗಡೆ ಕೂತ್ಕೊಂಡು ಆಟಾಡೋದಕ್ಕೆ ಒಂಥರ ಮೈಂಡ್ ರಿಫ್ರೆಶ್ ಅನಿಸುತ್ತೆ. ಆ್ಯಂಡ್ ಗೈಸ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಅಂದರೆ ಗೈಸ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಥರ ಫನ್ ಗೇಮ್ ಆಗಿರ್ಬೋದು, ಆಮೇಲೆ ಕಪಲ್ಸ್ ಚಾಲೆಂಜ್ ಆಗಿರ್ಬೋದು, ಈ ಥರ ತುಂಬ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಡೈಲಿ ನನ್ನ ಚಾನೆಲ್ ಏನಾಗಿದೆ ನನಗೆ ಇವತ್ತು? ಏನಾಗಿತ್ತು ಬರ್ತಾನೆ ಇಲ್ಲ ಬಾಯ್. ಚಾನೆಲ್ ಹಾಂ. ನಾನು ಡೈಲಿ ನನ್ನ ಚಾನೆಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಗೈಸ್ ಡೈಲಿ. ಓಕೆನಾ?
ಆ್ಯಂಡ್ ತುಂಬ ಮೀಶೋ ಹಾಲ್ ಆಗಿರ್ಬೋದು ಆ ಥರದ್ದೆಲ್ಲ ನಾನು ಜಾಸ್ತಿ ರಿವ್ಯೂ ವೀಡಿಯೋಸನ್ನು ಇಟ್ಟಿದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಆಲ್ರೆಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಗೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇದೇ ಥರ ಇನ್ನೊಂದು ಗೇಮಲ್ಲಿ ಬಂದೇ ಬರ್ತೀವಿ ನಿಮ್ಮ ಮುಂದೆ. ಅಲ್ಲಿವರೆಗೂ ಬಾಯ್.